ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಒಂದು ಯಾವ ಬಿಸ್ನೆಸ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾವು ಹೆದರ್ತೀವಿ. ತುಂಬ ಬಿಸ್ನೆಸ್ ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು, ತುಂಬ ಒಂದು ಖರ್ಚು ಮಾಡಬೇಕು ಅದಕ್ಕೆ ಅಂತ. ಸೊ ಇವಾಗ ನಾನು ತೋರಿಸ್ತಾ ಇರೋದು ಒಂದು ಬಿಸ್ನೆಸ್ ಯಾವ ಥರ ಅಂದರೆ, ಸೊ ಇದಕ್ಕಿಂತ ಒಂದು ಕಮ್ಮಿ ವೆಚ್ಚದಲ್ಲಿ ಮಾಡೋ ಬಿಸ್ನೆಸ್ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ತುಂಬ ಚಿಕ್ಕದಾಗಿ ಮಾಡಬೇಕು, ಚಿಕ್ಕದಿಂದ ದೊಡ್ಡದಾಗಿ ಮಾಡಬೇಕು, ದೊಡ್ಡದಾಗಿ ತೋರಿಸ್ಬೇಕು. ಅದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಇದು ಬಂದು ನಿಮಗೆ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು ಅಂಬೇಡ್ಕರ್ ಗ್ರೌಂಡ್. ಆ್ಯಕ್ಚುಲಿ ಇಲ್ಲಿ ಸುಮಾರು ಜನ, ಒಂದು ಸಾವಿರಾರು ಜನ, ನೂರಾರು ಜನ ಬರ್ತಾರೆ. ಒಂದು ಅವರು ವ್ಯಾಯಾಮ ಮಾಡೋಕ್ಕೆ, ಅವ್ರ ದೇಹನ ದಂಡ್ಸಕ್ಕೆ ಬರ್ತಾರೆ, ಒಂದು ದೇಹನ ಕಟ್ಟಿಸ್ಕೊಳಕ್ಕೆ ಬರ್ತಾರೆ. ಸೊ ಇಲ್ಲಿ ಪ್ರತಿಯೊಬ್ಬರು ಅದು ಸುತ್ತಮುತ್ತ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ, ಅವರು ತಮ್ಮ ಜೀವನನ ಒಂದು ರೂಪಿಸ್ಕೊಳ್ಳೋಕ್ಕೆ ಇಲ್ಲಿ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಾರೆ. ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಒಬ್ಬರು ಇದ್ದಾರೆ ಆ್ಯಕ್ಚುಲಿ ವ್ಯಕ್ತಿ. ಇವರು ಒಂದು ಸ್ಪ್ರೌಟ್ಸ್ ಒಂದೇ ಅಂತ ಅಲ್ಲ, ಸ್ಪ್ರೌಟ್ಸ್ ಬಿಸ್ನೆಸ್ ಮಾಡ್ತಾರೆ. ಸೊ ಸ್ಪ್ರೌಟ್ಸ್ ಒಂದೇ ಅಂತ ಅಲ್ಲ, ನಿಮಗೆ ಅಲ್ಲಿ ರಾಗಿ ಗಂಜಿ ಆಗಿರ್ಬೋದು, ಒಂದು ಆಮ್ಲ ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಆರ್ಗ್ಯಾನಿಕ್ ಎಲ್ಲ, ಪ್ರತಿಯೊಂದು ಹೆಲ್ತ್ ವೆರೈಟಿ ಆಫ್ ನಮಗೆ ಹೆಲ್ತ್ಗೆ ಬೆನಿಫಿಟ್ಸ್ ಆಗಿರೋ ಒಂದು ಜ್ಯೂಸ್ ಆಗಿರ್ಬೋದು. ಸೊ ಪ್ರತಿಯೊಂದು ಹಂಗೆ ಸಿಗುತ್ತೆ. ಇಲ್ಲೇನೇ ವರ್ಕೌಟ್ ಆಗಲಿ, ಒಂದು ವ್ಯಾಯಾಮ ಮಾಡ್ಕೊಬರ್ತಾರಲ್ಲ ಅಂಥವರೆಲ್ಲ ಬಂದು ಇಲ್ಲಿ ಬಂದು ಒಂದು ಅವ್ರು ಬೇಕಾಗಿರೋದು ಒಂದು ಕಾಳಾಗಲಿ, ಒಂದು ಜ್ಯೂಸ್ ಆಗಲಿ ಎಲ್ಲ ಬಂದು ತಿಂತಾರೆ, ಕುಡಿತಾರೆ. ಸೊ ಇವಾಗ ಹೆಂಗೆ ಅಂದರೆ, ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಹೇಳ್ಬೋದು, ಅವ್ರು ಹೇಳ್ತಾರೆ ಆ್ಯಕ್ಚುಲಿ. ಸೊ ನಾವು ವರ್ಷದಿಂದ ಮಾಡ್ತಾಯಿದ್ದೀರಾ? ಇದು ನಮ್ಮದು ಮೇನ್ ಬ್ರಾಂಚ್ ಬಂದು 12 ವರ್ಷ ಐತೆ. 12-13 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮ್ಮದು 4 ಬ್ರಾಂಚ್ ಇದೆ ಟೋಟಲ್ಲು. ಇದು ಸೇರಿಸಿ 4 ಬ್ರಾಂಚ್ ಇದೆ. ಇನ್ನೊಂದು 3 ಮಂತ್ಸಲ್ಲಿ ಇನ್ನೊಂದು ಓಪನ್ ಮಾಡ್ತಾ ಇದ್ದೀವಿ. ಅದು ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಬ್ರಾಂಚ್ ಬಂದು ತ್ಯಾಗರಾಜ ನಗರ, ಅಂದರೆ ಬಸವನಗುಡಿ ಕೃಷ್ಣರಾವ್ ಪಾರ್ಕ್ ಇದೆ, ಅಲ್ಲಿದೆ. ಇನ್ನೊಂದು ಇದು JP ನಗರದಲ್ಲಿದೆ, ಒಂದು ಶಿವಮೊಗ್ಗದಲ್ಲಿದೆ, ಈಗ ಇಲ್ಲೊಂದಿದೆ. ಒಬ್ಬರು ಯೂನಿವರ್ಸಿಟಿಲಿ ಮಾಡ್ತಾಯಿದ್ರು, ಅವ್ರೇನೋ ಕಾಲೇಜ್ ಎಕ್ಸಾಮ್ ಅಂತೇಳಿ ಏನೋ ಹುಡುಗ ಇಟ್ಕೋದ್ರು. ಈಗ ಒಂದು 3 ತಿಂಗಳ ಮಾಡ್ತಾಯಿಲ್ಲ, ಅಲ್ಲಿ ಸ್ಟಾಪ್ ಆಗಿದೆ. ಬಟ್ ಮಾಡೋ ಅಂಥವ್ರು ಇಂಟ್ರೆಸ್ಟ್ ಇರೋದು ಬಂದು ಮಾಡ್ಬೋದು. ಬೆಂಗಳೂರು ಸರ್, ಹೊರಗಡೆಯಿಂದ ಬಂದು ಎಷ್ಟೋ ಜನ ದುಡಿತಾರೆ, ನಾವು ಇಲ್ಲೇ ಯಾಕೆ ಮಾಡೋಕ್ಕಾಗಲ್ಲ. ಅದೇ ಇದೊಂದು ಸೊಕ್ಕಾಗಿ ಮಾಡಬೇಕು ಅಂತ ಬಿಸ್ನೆಸ್ ಅಂತ ಇದ್ದರೆ, ಸೊ ಈ ಬಿಸ್ನೆಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಮ್ಮಿ ಬಜೆಟಿಂದ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಸೊ ಇದೊಂದು ಉದಾಹರಣೆ ಆಗುತ್ತೆ. ಸೊ ಅವ್ರಿಗೆ ಇದು ಒಂದೇ ಬ್ರ್ಯಾಂಚ್ ಅಲ್ಲ, ಸುಮಾರು ಒಂದು 3-4 ಬ್ರ್ಯಾಂಚ್ ಇದೆ ಇವ್ರದ್ದು. ಇವಾಗ ನಾವು ಏನಾದರೂ ತಿಳ್ಕೊಬೋದು, ಈ ಬಿಸ್ನೆಸ್ ಮಾಡಿ ಜನ ನಮಗೆ ಏನಾದರೂ ತಿಳ್ಕೊತಾರೆ, ನಮ್ಮವ್ರು ಯಾರಾದರೂ ಏನಾದರೂ ಅನ್ಕೋತಾರೆ. ಇದು ನಮ್ಮ ಲೈಫು, ಇದು ನಮ್ಮ ಜೀವನ, ಇದು ನಾವು ರೂಪಿಸ್ಕೊಳ್ಬೇಕು ನಮ್ಮ ಜೀವನ. ಸೊ ನಾಳೆ ದಿವಸ ಏನಾದರೂ ಆದಾಗ ನಮಗೆ ನಮ್ಮ ಫ್ಯಾಮಿಲಿ ಅವ್ರು ಬರ್ತಾರೆ. ಅದು ಬಿಟ್ಟರೆ ನಮಗೆ ಬಿಸ್ನೆಸ್ಸೇ ಕಾಪಾಡೋದು. ಸೊ ಅದು ಬಿಟ್ಟರೆ ಯಾರು ಬರಲ್ಲ, ಆ್ಯಕ್ಚುಲಿ ಯಾರೂ ಬರೋದೂ ಇಲ್ಲ. ನಮ್ಮ ಕೆಲಸ ಮಾತ್ರ ಮಾತಾಡ್ಬೇಕಂತವ್ರಿಗೆಲ್ಲ ನಮ್ಮ ಕೆಲಸ ಮಾಡಿ ತೋರಿಸ್ಬೇಕು. ಇವರು ಅದನ್ನು ತೋರಿಸಿದ್ದಾರೆ ಆ್ಯಕ್ಚುಲಿ. ಸೊ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳೇ ಹೇಳ್ತೀನಿ, ಯಾರೇ ಮಾಡ್ಬೋದು ಆ ಬಿಸ್ನೆಸ್ಸು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರು ಬೇಕಾದರೂ ಮಾಡ್ಬೋದು ಆ ಬಿಸ್ನೆಸ್ಸು. ಯಾರನ್ನೂ ನಾವು ಭೇದ ಭಾವ ಮಾಡ್ಬೋದು ಆ್ಯಕ್ಚುಲಿ. ಒಂದು ಬಿಸ್ನೆಸ್ ಅಂತ ಅಂದಾಗ, ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತೀನಿ, ಬಿಸ್ನೆಸ್ ಅಂತ ಅಂದಾಗ ನಮಗೆ ಒಂದು ಶ್ರದ್ಧೆ ಆಗಲಿ, ಒಂದು ಭಕ್ತಿ ಆಗಲಿ, ಒಂದು ನಿಷ್ಠೆ ಆಗಲಿ, ನಂಬಿಕೆ ಆಗಲಿ ಇರಲೇಬೇಕು. ಅವಾಗಲೇ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ನಮಗೆ ಲಾಭದಾರಿ ಕರ್ಕೊಂಡು ಹೋಗುತ್ತೆ. ಸೊ ಇದೊಂದು ಇವ್ರಿಗೆ ಲಾಭದಾರಿ ಯಾವ ಥರ ಕರ್ಕೊಂಡು ಹೋಗಿದೆ ಅಂತ ನಾನು ಹೇಳೋದ್ಕಿಂತ ಅವ್ರನ್ನ ಮಾತಾಡ್ಸೋಣ. ಸೊ ಏನೇನು ಸಿಗುತ್ತೆ ಅಣ್ಣ ಇಲ್ಲಿ? ಸರ್ ಡೈಲಿ 2 ಥರ ಸೂಪ್ ಸಿಗುತ್ತೆ. ಒಂದು ಕೋಲ್ಡ್ ಐಟಮ್ದು ರಾಗಿ ಗಂಜಿ, ಇಲ್ಲ ಗೋಂದ್ ಇರುತ್ತೆ, ಸ್ಪ್ರೌಟ್ಸ್ ಇರುತ್ತೆ. ಡೈಲಿ 5 ಐಟಮ್ ಇರುತ್ತೆ. ಭಾನುವಾರ ಮಾತ್ರ ಒಂದು ವೆರೈಟಿ ಜಾಸ್ತಿ ಮಾಡ್ತೀವಿ, ಪಬ್ಲಿಕ್ ಜಾಸ್ತಿ ಇರ್ತಾರೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಹೋಮ್ ಮೇಡ್ ಇದು. ಇದೀಗ ಯಾರು ಬೇಕಾದ್ರೂ ಇದು ಮಾಡ್ಬೋದು. ಇವತ್ತಿನ ಫುಡ್ಗಳು ಭಾರಿ ಇದಿದೆ. ಹೊಟ್ಟೆ ಇದು ಮಾಡೋದು ಪ್ರಾಬ್ಲಮ್ ಆಗ್ತಾಯಿದೆ, ಅದರಿಂದ ಜನ ಹೆಲ್ತ್ ಕಾನ್ಸಿಯಸ್ ಜಾಸ್ತಿ ಆಗ್ತಾಯಿದೆ. ಅದರಿಂದ ಮನೇಲಿ ಹೋಮ್ ಮೇಡ್ ಮಾಡೋದು ಸೂಪು ಇದು ಕುಡಿದ್ರು ಡೈಲಿ ಒಂದೊಂದು ಬೆನಿಫಿಟ್ ಇರುತ್ತೆ. ನಾವು ಒಂದೇ ಹೇಳೋದಲ್ಲ, ಡೈಲಿ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಡೈಲಿ ಒಂದೇ ಥರ ಕುಡಿಯಲ್ಲ, ಡೈಲಿ ಒಂದೊಂದು ಡಿಫ್ರೆಂಟ್ ಇರುತ್ತೆ. ಡೈಲಿ 2 ಥರ ಸೂಪ್ ಇರುತ್ತೆ. ಮತ್ತು ಒಂದು ಗೋಂದು, ಒಂದು ಇದನ್ನ ಹೇಳಿದ್ನಲ್ಲ ಅದೇ ಥರ ಪಾರ್ಸಲ್ ಡೈಲಿ ಫೋನ್ ಕಾಂಟ್ಯಾಕ್ಟ್ ಇರುತ್ತೆ. ಡೈಲಿ ಏನಂದರೆ ಸ್ವಲ್ಪ ಕಷ್ಟಪಟ್ಟಂಗೆಲ್ಲ
ವ್ಯಾಪಾರ ಇದೆ, ಮಾಡಬೇಕು. ನಾವು ಕಷ್ಟಪಟ್ಟರೆ ಎಲ್ಲೋದ್ರೂ ದುಡಿಬೋದು ಬೆಂಗಳೂರಲ್ಲಿ. ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಅಣ್ಣ? ಬೆಳಿಗ್ಗೆ 7ರಿಂದ 10 ಗಂಟೆ ಅಷ್ಟೇ. 10 ಗಂಟೆ, 3 ಅವರ್ಸ್ ಅಷ್ಟೇ. ಓಕೆ. ಸೊ 3 ಅವರ್ಸ್ ಯಾವತ್ತು ರಜಾ ಹಾಕಲ್ವಾ? ಮಂಡೇ ರಜೆ ಇರುತ್ತೆ. ಸೋಮವಾರ ದಿವಸ ನಮಗೆ ಅಂತ ಒಂದು ದಿವಸ ರೆಸ್ಟ್. ಡೈಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದೇಳೋದು. ಸ್ವಲ್ಪ ಒಂದು ದಿವಸ ನಮಗೋಸ್ಕರ ರೆಸ್ಟ್ ಇರಲಿ. ಸರಿ ಅಣ್ಣ, ಆಯ್ತು. ಸೊ ಏನನ್ಸತ್ತೆ ನೀವು ಫಸ್ಟ್ ದಿವಸ ಬಂದಾಗ ಇಲ್ಲೇ ಹಾಕ್ಬೇಕು ಅಂತ ಏನಕ್ಕೆ ಅನಿಸ್ತು ನಿಮ್ಗೆ? ಆ್ಯಕ್ಚುಲಿ ಜನಕ್ಕೆ ಒಂದು ನಮ್ಮ ಕಡೆಯಿಂದಲೂ ಒಂದು ಒಳ್ಳೇದಾಗಬೇಕು, ಅವ್ರಿಗಿಂದ ನಮಗೊಂದು ಒಳ್ಳೇದಾಗುತ್ತೆ. ಏನಂದರೆ ನಮಗೆ ಸಂಪಾದನೆ, ಅವ್ರಿಗೆ ಆರೋಗ್ಯ, ಅಷ್ಟೇ. ನಾವು ಹೇಳೋದು ಇಷ್ಟು ಹೇಳ್ತೀವಿ. ಜನ ಫಸ್ಟ್ ಯಾವುದೇ ಅಲ್ಲಿ ಬೇಗ ಬರಲ್ಲ, ಕಷ್ಟಪಡಬೇಕು. ಕಷ್ಟಪಟ್ಟಾಗಲೇ ನನಗೊಂದು 3-4 ತಿಂಗಳು ಕಷ್ಟ ಆಯಿತು. ಬಟ್ 3-4 ತಿಂಗಳಾದ್ಮೇಲೆ ಅವರೇ ಒಂದು ಸತಿ ನಂಬಿಕೆ ಬಂತು ಅಂದರೆ, ನಮ್ಮ ಪ್ರಾಡಕ್ಟ್ ಮೇಲೆ ನಂಬಿಕೆ ಇತ್ತು ಅಂದರೆ ಹುಡುಕೊಂಬರ್ತಾರೆ ಅವ್ರಿಗೆ. ನಾವು ನ್ಯಾಚುರಲ್ ಮನೇಲಿ ಒಳ್ಳೆ ಫುಡ್ ಕೊಡಬೇಕು. ಕೊಡೋದ್ರಿಂದ ಕೊಡಬೇಕಾದ್ರೆ 10 ರೂಪಾಯಿ ಜಾಸ್ತಿ ತಗೊಳ್ಳಿ, ಕ್ಲೀನಾಗಿ ಫುಡ್ ಕೊಡಿ, ಹುಡುಕೊಂಬರ್ತಾರೆ. ಎಲ್ಲಿದ್ರು ಹುಡುಕೊಂಬರ್ತಾರೆ. ಹೌದು. ಇದು ನಾನು ಸುಮಾರು ಕಡೆ ನಾನು ಕೇಳಿದ್ದೀನಿ ಅಣ್ಣ. ಅಂದರೆ ನಾನು ಎಲ್ಲ ವೀಡಿಯೋಸ್ ಮಾಡ್ತಿದ್ನಲ್ಲ, ಸೊ ಅವರು ಕೆಲವೊಬ್ರು ಹೇಳ್ತಾರೆ ನನಗೆ ಮನೇಲಿ ಮಾಡಿರೋದು ನಾವು ತುಂಬ ಚೆನ್ನಾಗಿ ಒಂದು ಒಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ, ಅದಕ್ಕಾಗಿ ಅದಕ್ಕೊಂದು ತಕ್ಕಂತೆ ನಾವು ಒಂದು ಪ್ರೈಸ್ನ ನಾವು ಅಮೌಂಟ್ನ ಸೊ ನಿಮ್ಮದು ಕೊಡ್ಬೋದು ಅಣ್ಣ. ಅದೇ ಥರ ಖಂಡಿತವಲ್ಲ. ಈ ಕಾಳಿನ ಬೇರೆಗಡೆ ನೋಡಿ, ದೊಡ್ಡ ಹೋಟ್ಲುಗಳಲ್ಲೆಲ್ಲ ನೋಡಿ 100 ರೂಪಾಯಿ 200 ರೂಪಾಯಿ ಇರ್ತಾರೆ. ನಾವು 35 ರೂಪಾಯಿ ಇಟ್ಟಿದ್ದೀವಿ. ಅದು ಈಗ 3 ವರ್ಷಕ್ಕೆ 5 ರೂಪಾಯಿ ಜಾಸ್ತಿ ಮಾಡಿ 35 ಮಾಡಿದ್ವಿ. ಸ್ವಲ್ಪ ಕಾಳುಗಳ ರೇಟ್ ಜಾಸ್ತಿ ಆಯಿತು ಇವತ್ತಿನರಲ್ಲಿ, 35 ಮಾಡಿದ್ವಿ. ಸೂಪ್ ಅವತ್ತಿಂದ ಏನಿದೆ 3 ವರ್ಷದಿಂದ ಅದೇ ರೇಟೇ. ಹಾಫ್ ತೊಗೊಂಡ್ರೆ 20 ರೂಪಾಯಿ ಕೊಡ್ತೀವಿ, ಫುಲ್ ತೊಗೊಂಡ್ರೆ 30 ರೂಪಾಯಿ. ಇನ್ನು ರಾಗಿ ಗಂಜಿನೂ ಅಷ್ಟೇ, 20 ರೂಪಾಯಿ ರಾಗಿ ಗಂಜಿ ಕೊಡ್ತೀವಿ. ರೀಸನಬಲ್. ಜನಕ್ಕೂ ಕುಡ್ದಂಗೂ ಆಗಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನಾವು ಸಂಪಾದನೆ ಮಾಡೋದಕ್ಕಿಂತ ಅವರು ಖುಷಿಯಾಗಿರ್ಬೇಕು, ನಾವು ಖುಷಿಯಾಗಿರ್ಬೇಕು. ಬಟ್ ಸಂಪಾದನೆ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಏನು ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕಿಂತ ಕಷ್ಟಪಟ್ಟು ದುಡಿಬೋದು. ಹೌದು. ನಮ್ಮ ವ್ಯೂವರ್ಸ್ಗೆ ಕೊನೆಯದಾಗಿ ಒಂದೇ ಒಂದು ಹೇಳ್ತೀನಿ ಅಂದರೆ ಏನು ಹೇಳ್ತೀರಾ ಅಣ್ಣ? ಇಲ್ಲ ಸರ್, 4 ಜನಕ್ಕೆ ಈ ಥರ ಮಾಡ್ಬೋದು ಅನ್ನೋದೇ ನೀವು ತೋರಿಸ್ಕೊಡ್ತೀರಾ. ಮೇನ್ ಇರೋದು ಇದು. ಈಗ ಕೆಲವ್ರು ಗೊತ್ತಿರಲ್ಲ, ಸುಮ್ಮನೆ ಇದು ಮಾಡ್ತೀವಿ. ಇವತ್ತೆಲ್ಲ ಮೊಬೈಲ್ ನೋಡ್ತಾರೆ. ಇದನ್ನ ನೋಡ್ಯಾರ ಕೆಲವರು ಇದನ್ನ ಮಾಡ್ಬೋದಲ್ವಾ, ಮನೇಲಿ ಕುಂತಿರೋರು ಎಷ್ಟೋ ಜನ ಇಂಜಿನಿಯರ್ ಓದಿರೋರು, ITI ಮಾಡ್ಕೊಂಡಿರೋದಲ್ಲವ ಮನೇಲಿ ಕುಂತಿರ್ತಾರೆ. ಮಾಡಿ, ಸಂಪಾದನೆ ಮಾಡಿ. ಕೆಲಸ ಸಿಗೋರ್ಗುನಾರ ಪಾರ್ಟ್ ಟೈಮರ ಮಾಡಿ. ಹೌದು ಮಾಡ್ಬೋದಲ್ಲ. ವೈನಾರಾಯಣ ಇಲ್ಲ ಹಾಕೊಡ್ಲಾ? ನಾನು ಹೇಳ್ತಾ ಇರ್ತೀನಿ. ಈಗ ಹೆಂಗೆ ಅಂದರೆ ಎಲ್ಲ ಬಿಸ್ನೆಸ್ ಅಂದಮೇಲೆ ಇನ್ವೆಸ್ಟ್ಮೆಂಟ್ ಅಂತಾರಣ್ಣ. ನಂಗೆ ಇದಕ್ಕಿಂತ ಇನ್ವೆಸ್ಟ್ಮೆಂಟ್ ಇನ್ನೊಂದು ಬೇಕಾ ಅಂತ ನಾನು ಹೇಳೋದು ಸರ್. ಚಿಕ್ಕ ಅಮೌಂಟ್ ಯಾಕೆ ಮಾಡಿ ಸಂಪಾದನೆ ಮಾಡೋದು ನೋಡಿ ಸರ್. ದೊಡ್ಡ ಅಮೌಂಟ್ ಹಾಕಿ ಯಾರು ಇದು ಮಾಡೋಕ್ಕಾಗಲ್ಲ. ಹೌದು ಅಣ್ಣ, ನಿಜ, ಅದು ಸತ್ಯ ಅದು ಆ್ಯಕ್ಚುಲಿ. ಸರಿ ಅಣ್ಣ, ಥ್ಯಾಂಕ್ ಯು. ಓಕೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಪ್ರತಿ ದಿನ ಅಂದರೆ ಸೋಮವಾರ ಬಿಟ್ಟು ಪ್ರತಿ ದಿವಸ ಹಿಂಗೆ ಇರುತ್ತೆ. ಇದೇ ಥರ ಜನ ಬಂದು ಕುಡಿತಾ ಇರ್ತಾರೆ. ಸೊ ಇಲ್ಲೊಬ್ರು ಇವರು ಡೈಲಿ ಬಂದು ಕುಡಿತಾರಂತೆ. ಸೊ ನೋಡೋಣ ಇವ್ರೇನಂತಾರೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್. ಅದೇ ಇದು ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಸರ್, ಇದು ಒಂಥರ ಸೂಪ್ ಥರ, ಇದು ವೆಜ್ ಸೂಪ್ ಥರ. ದಿನ ಇವ್ರು ಯಾವಾಗ ಶುರು ಮಾಡ್ರೋ ಅವತ್ತಿನ ಬಂದು ಕುಡಿತಾ ಇದ್ವಿ. ದಿನ ಒಂದೊಂದು ವೆರೈಟಿ ಕೊಡ್ತಾ ಇದ್ದಾರೆ ನಮಗೆ. ಇವತ್ತು ವಾತನಾರಾಯಣ ಅಂತ ನುಗ್ಗೆ ಸೂಪು ಮತ್ತು ಇದು ಹಾಕಿದ್ದಾರೆ. ಇವತ್ತು ರಾಗಿ ಗಂಜಿ ಹಾಕಿದ್ದಾರೆ. ಇನ್ನೊಂದು ದಿನ ಬಂದು ಅಂಬು ಬಳ್ಳಿ ಹಾಕ್ತಾರೆ. ಹೌದು. ಮತ್ತು ಬಳದಿಂದ ಹಾಕ್ತಾರೆ. ಮತ್ತು ತರಕಾರಿ ಸೂಪ್ ಹಾಕ್ತಾರೆ. ಒಂದು ನಮಗೆ ನಾವು ಪ್ರತಿದಿನ ವಾಕಿಂಗ್ ಬರ್ಬೇಕಾದ್ರೆ ನಾವು ಬೆನ್ನಾಗಿ ಇಲ್ಲಿ ನಮ್ಗೆ ಇದು ಬಂದು ನಮ್ಗೊಂದು ಅವ್ರ ಹೆಲ್ತ್ ತುಂಬ ಒಳ್ಳೆಯದು. ಅದನ್ನು ನಾವು ದಿನ ಅಲ್ಲಿ ಬಂದು ಕುಡಿತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಡೈಲಿ ಒಂದು 50ರಿಂದ 100 ಪ್ಲೇಟ್ ಅಷ್ಟು ಹೋಗುತ್ತೆ ಕಾಳುಗಳು. ಕಾಳು ಅಂತ ಅಲ್ಲ, ಸೂಪ್ ಆಗಲಿ, ರಾಗಿ ಗಂಜಿ ಆಗಲಿ, ಡೈಲಿ ದಿನ ಒಂದು ನಿಮಗೆ ಎಲ್ಲ ಥರ ವೆರೈಟೀಸು ಸಿಗುತ್ತೆ. ಎಲ್ಲ ಥರ ಏನೇನು ಬೇಕೋ ಆರ್ಗ್ಯಾನಿಕ್ ಆಗಿ ನಮ್ಮ ಹೆಲ್ತಿಗೆ ಏನೇನು ಉಪಯೋಗ ಆಗುತ್ತೆ ಎಲ್ಲ ಥರ. ಸೊ ಡೈಲಿ ತಿನ್ನೋರು ಸುಮಾರು ಜನ ಇದ್ದಾರೆ. ಅದರಲ್ಲಿ ಒಬ್ಬರು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಅಂದರು, ಒಬ್ಬರು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಅಂದರು. ಸೊ ನೋಡೋಣ ಇವ್ರೇನು ಹೇಳ್ತಾರೆ ಅಂತ. ಸರ್ ನಿಮ್ಮ ಹೆಸರು? ಸರ್ ರಾಜೇಶ್ ಅಂತ. ಸರ್ ಎಲ್ಲಿಂದ ಬರ್ತಾರೆ? ಸರ್ ನಮ್ಮದು ಮೈಸೂರು ಪ್ರಾಪರು. ಇವಾಗ ಇರೋದೆಲ್ಲ ಬೆಂಗಳೂರಲ್ಲಿ. ಮಾಮೂಲಿ ಡೈಲಿ ಅಂಬೇಡ್ಕರ್ ಗ್ರೌಂಡ್ಗೆ ಕ್ರಿಕೆಟ್ ಆಡೋಕ್ಕೆ ಬರ್ತೀವಿ. ಇಲ್ಲಿ ಹೆಲ್ತಿಯಾಗಿ ಈ ಮೊಳಕೆ ಕಾಳು ಅದೆಲ್ಲ ಚೆನ್ನಾಗಿ ಸಿಗುತ್ತೆ. ನಾವು ರೆಗ್ಯುಲರ್ ಕಸ್ಟಮರು ಇಲ್ಲಿ. ಡೈಲಿ ಕ್ರಿಕೆಟ್ ಆಡಿದ ತಕ್ಷಣ ಬಂದು ರೆಗ್ಯುಲರಾಗಿ ನಾವು ತಿಂತೀವಿ ಇಲ್ಲಿ. ಇದಲ್ದೇ ಆಮೇಲೆ ಸೂಪ್ ಎಲ್ಲ ಸಿಗುತ್ತೆ, ನುಗ್ಗೆ ಸೂಪ್ ಎಲ್ಲ. ಒಂಥರ ಹೆಲ್ತಿ ಫುಡ್ ಎಲ್ಲ ಇಲ್ಲಿ ಚೆನ್ನಾಗಿದೆ. ಸೊ ನಿಮಗೆ ಎಲ್ಲ ನೀವು ಆಟ ಆಡೋದಕ್ಕೆಲ್ಲ ಅದು ಸ್ವಲ್ಪ ಯೂಸ್ ಆಗುತ್ತಲ್ವ? ಇದು ತುಂಬಾನೇ ಯೂಸ್ ಸರ್. ನಮ್ಗೆ ಬೆಳಿಗ್ಗೆನೆ ಇದೇ ನಮಗೆ ಟಿಫನ್ನು. ಇದನ್ನೇ 1-2 ಸಾರಿ ತಿನ್ಕೊಟ್ರೆ ಇದೇ ಟಿಫನ್ನು. ನಾವೇನು ಟಿಫನ್ ಮಾಡಂಗಿಲ್ಲ. ತುಂಬ ಹೆಲ್ತಿ ಫುಡ್ಡು, ಕಡಿಮೆ ರೇಟ್ ಇದೆ, ಚೀಪ್ ಆ್ಯಂಡ್ ಬೆಸ್ಟ್ ಇದೆ, ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ರಾಮ್ ಕಾರ್ಯ ಹನುಮಾನ್ ಪಾತ್ ಅಂತ. ಸೊ ಥ್ಯಾಂಕ್ ಯು.